ಸ್ನೇಹಿತರೆ ನಮಸ್ಕಾರ. ಚಾರ್ಟ್ ಪ್ಲಾನಿಂಗ್ ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು 24ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಸೊ ಕಲಿತ್ರೆ ನಿಮಗೂ ಕೂಡ ಮಾರ್ಕೆಟ್ ಸ್ವಲ್ಪ ಈಸಿ ಅನಿಸುತ್ತೆ, ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು ಅನಿಸುತ್ತೆ. ಸೊ ನಿಮ್ಮ ಸ್ಮಾಲ್ ಟೈಮಲ್ಲಿ ನಿಮ್ಗೆ ಎಷ್ಟು ಬೇಕಷ್ಟು ಮಾಡ್ಕೊಬೋದು ಅನಿಸುತ್ತೆ. ಸೊ ದಿಸ್ ಈಸ್ ದ ಥಿಂಗ್. ಸೊ ಕಲೀಲಿಲ್ಲ ಅಂದರೆ ಆಲ್ವೇಸ್ ನಿಮಗೆ ಮಾರ್ಕೆಟಲ್ಲಿ ಯಾವತ್ತೂ ನೀವು ₹1 ದುಡಿಯೋಲ್ಲ. ಸೊ ವಾಟ್ ಎವರ್ ದಟ್ 90% ಟ್ರೇಡರ್ಸ್ ಇದ್ದಾರಲ್ಲ, ಅವ್ರ ಕ್ಲಬ್ಬಿಗೆ ನೀವು ಸೇರ್ಕೊಳ್ತೀರಾ. ಆಮೇಲೆ ಹೇಳಕ್ಕೆ ಸ್ಟಾರ್ಟ್ ಆಗ್ತೀರಾ ಮಾರ್ಕೆಟು ನಮಗೇನು ಕೊಡೋದಿಲ್ಲ. ಸೊ ಮಾರ್ಕೆಟ್ ಗ್ಯಾಮ್ಲಿಂಗ್ ಅದು. ಸೊ ಅದರಲ್ಲಿ ಎಲ್ಲ ದೊಡ್ಡವ್ರಿಗೆ ಮಾತ್ರ ದುಡ್ಡು ಮಾಡೋಕ್ಕಾಗತ್ತೆ, ಸಣ್ಣ ಪುಟ್ಟವ್ರು ಅದರಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ನೀವೇ ಸ್ಟೋರಿ ಹೇಳ್ಕೊಂಡು ಸುತ್ತೀರ, ಅಷ್ಟೇ ಆಗೋದು. ಸೊ ಕಲೀರಿ, ಕಲ್ತ್ರೆ ಈಸಿ. ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಹೇಳ್ತೀನಿ ಕಲೀರಿ ಅಂತ, ಬಿಕಾಸ್ ಕಲ್ತ್ರೇ ಮಾರ್ಕೆಟ್ ಈಸಿ ಆಗೋದು. ಕಲಿಲ್ಲ ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಈಸಿ ಆಗೋಲ್ಲ. ಇವತ್ತು ಕೂಡ ಅಷ್ಟೇ, ಮಾರ್ಕೆಟು ವೆರಿ ಟ್ರಿಕ್ಕಿ ಮಾರ್ಕೆಟು. ಲೈಕ್ ಅಷ್ಟು ಈಸಿ ಮಾರ್ಕೆಟ್ ಅಲ್ಲ. ಪ್ರೀಮಿಯಮ್ಸ್ ಅಂದ್ಕೊಂಡಿಷ್ಟು ಫಾಸ್ಟಾಗಿ ಮೂವ್ ಕೂಡ ಆಗ್ತಿರಲಿಲ್ಲ. ನೆನ್ನೆ ಸ್ಟೂಡೆಂಟ್ಸ್ ಕೂಡ ಹೇಳಿದೆ, ಬಟ್ ಸ್ಟೂಡೆಂಟ್ಸ್ಗೆ ಸ್ಟಿಲ್ ನೋ ಟ್ರೇಡೆ ಆ್ಯಕ್ಚುಲಿ. ಏನಕ್ಕೆ ಅಂದರೆ ಮಾರ್ಕೆಟು ನಾನು ಹೇಳಿರೋ ಲೆವೆಲ್ ಕೂಡ ರೀಚ್ ಆಗಿಲ್ಲ ಇನ್ನು ಮಾರ್ಕೆಟು. ಅದರಿಂದ ಮೇಲಕ್ಕೆ ಗ್ಯಾಪ್ ಅಪ್ ಆಗಿದ್ದಿರಲ್ಲ, ಫಾಸ್ಟ್ ಮೂಮೆಂಟ್ ಆಗಿರೋ. ಓಕೆ, ಮಾರ್ಕೆಟ್ ಸ್ಲೋ ಮೂಮೆಂಟ್ ಆಗ್ತಿದೆ ಒಂದು ಫ್ರೈಡೆ. ಸೊ ಫ್ರೈಡೆ ಆಗಿರೋದ್ರಿಂದ ಏನಾಗುತ್ತೆ, ವೀಕೆಂಡಲ್ಲಿ ಪೊಸಿಷನ್ ಕ್ಯಾರಿ ಮಾಡೋರು ಕಡಿಮೆ ಇರ್ತಾರೆ. ಸೊ ಹಾಗಾಗಿ ಸ್ಲೋ ಇದೆ ಮಾರ್ಕೆಟು, ಇನ್ನೂ ಸ್ಲೋ ಆಗುತ್ತೆ ಮಾರ್ಕೆಟು. ಆಲ್ರೆಡಿ ನೀವು ಪ್ರೀಮಿಯಮ್ ನೋಡ್ಬೇಕಂದ್ರೆ ವಾಟ್ ಈಸ್ ಎ ಸೊ ನಿಮಗೆ ಯಾವತ್ತು ಪ್ರೀಮಿಯಮ್ಸ್ ಎಷ್ಟಿತ್ತು, ಲೈಕ್ ಲಾಸ್ಟ್ ಮೊನ್ನೆಗೆ ಪ್ರೀಮಿಯಮ್ಗೆ ಕಂಪೇರ್ ಮಾಡಿದರೆ 250 ಬಿಕಮ್ ನಾವು 175. ಆಲ್ಮೋಸ್ಟು ಪ್ರೀಮಿಯಮ್ ಕೂಡ ಫಾಸ್ಟ್ ಡಿಕೆ ಆಗ್ತಾಯಿದೆ. ಮಂಡೆಗೆ ಇನ್ನೂ ಡಿಕೆ ಆಗುತ್ತೆ. ಸೊ ನಿಮಗೆ ಆಲ್ವೇಸ್ ಇದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇರಬೇಕು. ಪ್ರೀಮಿಯಮ್ ಡಿಕೆ ಅದು ಇದು ಎಲ್ಲ ಆಪ್ಷನ್ಸ್ ಎಲ್ಲರಿಗೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾಟ್ ಫಾರ್ ಆಪ್ಷನ್ ಬಯರ್ಸ್, ನಮಗೆ ಎಷ್ಟು ಪ್ರೀಮಿಯಮ್ ಕಡಿಮೆ ಸಿಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಲೆಟ್ಸಿ ಇವತ್ತಿಂದು ನಂದು ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಂಬಂದ್ಬಿಡಿ. ಟುಡೇ ಡನ್ ಫಾರ್ ದ ಡೇ, ನೋ ಮೋರ್ ರಿಸ್ಕ್, ಹ್ಯಾಪಿ. ಸೊ ನಾನು ದಿನ ಟಾರ್ಗೆಟ್ಗಿಂತಲೂ ಜಾಸ್ತಿ ರೀಚ್ ಮಾಡ್ಕೊಂಡಿದ್ದೀನಿ, ಅದಕ್ಕಿಂತ ಇನ್ನೇನು ಬೇಕಲ್ವಾ. ಸೊ ಇವತ್ತು 2 ಟ್ರೇಡ್ಸ್ ಮಾಡಿದ್ದೀನಿ, ಒಂದಲ್ಲ, ಇದರಲ್ಲಿ 2 ಟ್ರೇಡ್ ಆಗಿದೆ. ಸೊ 1 ಟ್ರೇಡ್ ಅಂತ ನಾನು ಹೇಳೋದಿಲ್ಲ. ಒಂದು ನಂದು ರೆಗ್ಯುಲರ್ ಕ್ವಾಂಟಿಟಿ ಟ್ರೇಡು, ಸೆಕೆಂಡ್ ಟ್ರೇಡು ಆಫ್ ಕ್ವಾಂಟಿಟಿ ಟ್ರೇಡ್ ತೊಗೊಂಡಿದ್ದೀನಿ, ಬಿಕಾಸ್ ಮಾರ್ಕೆಟ್ ಕ್ಲಾರಿಟಿ ಇರಲಿಲ್ಲ, ಹಾಗಾಗಿನೇ. ಸೊ ರಿಫ್ರೆಶ್ ಕೂಡ ಮಾಡಿದ್ದೀನಿ, ನೋಡ್ಕೊಂಬಿಡಿ. ಲೆಟ್ಸ್ ಕ್ಲೋಸ್ ಇಟ್ ಅಪ್. ನೋ ಮೋರ್ ಟ್ರೇಡ್ಸ್. ಕ್ಲೋಸ್. ಸರದವ್ರದ್ದು ಮೆಸೇಜ್ ಕೂಡ ಬಂದಿದೆ, ನಾಳೆಗೆ ನಿಮ್ಮದು ಆಲ್ ಅನ್ಯೂಟಿಲೈಸ್ಡ್ ಅಮೌಂಟ್ ನಾವು ಕ್ರೆಡಿಟ್ ಆ್ಯಸ್ ಪರ್ ಸೆಬಿ ರೂಲ್ ಕ್ರೆಡಿಟ್ ಮಾಡ್ತೀವಿ ಅಂತ. ನಿಮಗೂ ಕೂಡ ಮೋಸ್ಟ್ಲಿ ನಿಮ್ಮ ಬ್ರೋಕರ್ಗಳನ್ನ ನಾಳೆ ಕ್ರೆಡಿಟ್ ಮಾಡ್ತಾರೋ, ಯಾವಾಗ ಕ್ರೆಡಿಟ್ ಮಾಡ್ತಾರೋ, ಎವ್ರಿ ಕ್ವಾರ್ಟರ್ ಅವರು ನೀವು ಯೂಸ್ ಮಾಡಿದಿರೋ ಅಮೌಂಟ್ನ ರಿಟರ್ನ್ ಹಾಕಬೇಕು ಅಂತ. ನಮಗೆ ಆಪ್ಷನ್ ಬಯರ್ಸ್ ಇದ್ರದ್ದು ಆಪ್ಷನ್ ಬಯರ್ಸ್ಗೆ ಏನಾಗುತ್ತೆ, ಎಸ್ಪೆಷಲಿ ಇಂಟರ್ನೆಟ್ ಟ್ರೇಡರ್ಗೆ ಎಲ್ಲ ಅಮೌಂಟು ಬರುತ್ತೆ. ವಾಟ್ ಎವರ್ ನಾವು ಇನ್ವೆಸ್ಟ್ ಮಾಡಿದ್ರೆ ಎಲ್ಲ ಅಮೌಂಟು ಬರುತ್ತೆ. ಯಾಕೆಂದರೆ ನಾವು ದಿನ ಇಂಟ್ರಾಡೇ ಅಷ್ಟೇ ಎಲ್ಲ ಮಾಡೋದು, ಮತ್ತು ನಾವು ಮಂಡೆಗೆ ಎಲ್ಲನೂ ಮತ್ತೆ ಹಾಕ್ಕೊಳ್ಬೇಕು, ಇದು ಮಾಡಬೇಕು. ಸೊ ಅದು 3 ತಿಂಗಳಿಗೆ ಒಂದ್ಸಲ. ಅದು ಗುಡ್ ಥಿಂಗೇ ಆ್ಯಕ್ಚುಲಿ, ನಿಮ್ಮ ಅಕೌಂಟಲ್ಲಿರೋ ದುಡ್ಡು ರಿಟರ್ನ್ ಬಂದು ಹೋಗುತ್ತೆ ಅಂತ. ಬಟ್ ಲೈಕು ಈ ಇಂಟ್ರಾಡೇ ಟ್ರೇಡ್ ಮಾಡೋರ್ಗೆ ಯೂಸ್ಫುಲ್ ಆಗೋದಿಲ್ಲ, ಲಾಂಗ್ ಟರ್ಮ್ ಟ್ರೇಡರ್ಸ್ಗಳಿಗೆ ಯೂಸ್ ಆಗುತ್ತೆ ಅದು. ಸೊ ಇವತ್ತಿಂದು ಲೆಟ್ಸ್ ಕಮ್ ಬ್ಯಾಕ್ ಟು ದ ಟಾಪಿಕ್. ಸೊ ಇವಾಗ ನಾನು ನಿಮಗೆ ಗೈಡ್ ಮಾಡ್ತೀನಿ. ಇವತ್ತು ಏನು ಹೇಳಿದೆ ಅಂತ ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದೆ. ಇಫ್ ಇಟ್ ಈಸ್ ಬ್ರೇಕ್ಸ್ ಎಬೋವ್ ದಿಸ್ ಲೆವೆಲ್, ಲುಕ್ ಫಾರ್ ಎ ಬೈಯಿಂಗ್ ಸೈಡ್ ಟ್ರೇಡ್. ಗ್ಯಾಪ್ ಅಪ್ ಆಗಲಿ, ಫ್ಲಾಟಿಶ್ ಹೋಗಿ ಬಂದರೆ, ಬಿಕಾಸ್ ಮಾರ್ಕೆಟ್ ಬುಲ್ಲಿಶ್ ಆಗುತ್ತೆ, ಎನಿ ರಿಟ್ರೇಸ್ಮೆಂಟ್ ಗೋ ವಿತ್ ಬೈಯಿಂಗ್ ಸೈಡ್ ಅಂತ. ಸೊ ಮಾರ್ಕೆಟ್ ಅದೇ ಥರ ಬೆಳಗ್ಗೆ ಏನು ಮಾಡ್ತು, ಆಲ್ವೇಸ್ ಟುಡೇ ಲೋ ಕೂಡ ಹೋಲ್ಡ್ ಮಾಡ್ತು. ಆ್ಯಕ್ಚುಲಿ ಫ್ಲಾಟಿಶ್ ಓಪನ್ ಇತ್ತು, 1 ಕ್ಯಾಂಡಲ್ ಡೌನು, 1 ಕ್ಯಾಂಡಲ್ ಅಪ್ ಹೋಗಿ ಸೈಡ್ ವೈಸಲ್ಲಿ ಕ್ಲೋಸ್ ಆಗಿತ್ತು. ಸೊ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ, ಇದೇನಾದ್ರು ಅಗೇನ್ ಮಾರ್ಕೆಟ್ ಈ ಲೆವೆಲಿಗೆ ಬಂದು ರಿಟ್ರೇಸ್ಮೆಂಟ್ ಕೊಟ್ಟರೆ ಗೋ ವಿತ್ ಸೆಲ್ಲಿಂಗ್ ಸೈಡ್. ಅದರ್ವೈಸ್ ಮಾರ್ಕೆಟ್ ಬೈಯಿಂಗ್ ಹೋಗಬೇಕು ಅಂದರೆ ಇಷ್ಟು ದೂರ ಹೋಗಬೇಕು, ವೆಯ್ಟ್ ಮಾಡೋಣ ಅಂತ. ಯಾವಾಗ ಮಾರ್ಕೆಟಲ್ಲಿ ಲೈಕ್ ಪ್ರೈಸ್ ಆಕ್ಷನ್ ಸಮ್ಟೈಮ್ ಯಾವ ಥರನಾದ್ರು ಡಿಫ್ರೆಂಟ್ ಟೈಪ್ ರೀಡ್ ಮಾಡಬೇಕು ಅಂದರೆ ಈ ಥರ ನೋಡಿ. ಈಸಿ ಅಲ್ಲ, ರಿಸ್ಕಿ ಟ್ರೇಡ್, ಅದಕ್ಕೆ ಹೇಳ್ತಿರೋದು ನಿಮಗೆ. ರಿಸ್ಕ್ ಇದೆ ಟ್ರೇಡು, ಅದಕ್ಕೇ ನಾನು ಇಲ್ಲಿ ನಿಮಗೆ ಈಸಿ ಅಂತಲೂ ಕೂಡ ಹೇಳ್ತಾ ಇಲ್ಲ. ಬಿಕಾಸ್ ಒನ್ ಸೆಕೆಂಡ್, ಸಾರಿ. ಸೊ ಇವಾಗ ನಿಮಗೆ ರಿಸ್ಕ್ ಎಲ್ಲಿತ್ತು ಏನು ಅನ್ನೋದನ್ನು ಕೂಡ ಅರ್ಥ ಮಾಡಿಸ್ತೇನೆ ನೋಡಿ. ಮಾರ್ಕೆಟಲ್ಲಿ ಫಸ್ಟು 3 ಕ್ಯಾಂಡಲು ನಮ್ಮ 50% ಲೆವೆಲ್ ತನಕಲೂ ಬರಲಿಲ್ಲ. ಸೊ ನಾನು ಅಂದ್ಕೊಂಡೆ ಚಲೋ ಹೆಂಗಿದ್ರು ಇವತ್ತು ಟ್ರೇಡ್ ಸಿಗೋದೇ ಡೌಟ್ ಇದೆ, ಮೋಸ್ಟ್ಲಿ ಮಾರ್ಕೆಟ್ ಇಲ್ಲ ಸೈಡ್ ವೈಸಾಗಿ ನಿಲ್ಲೋ ಚಾನ್ಸಸ್ ಕೂಡ ಅಂತ. ಸೊ ಮಾರ್ಕೆಟು ನೀವು ಎಲ್ಲೆಲ್ಲಿ ಟ್ರ್ಯಾಪ್ ಆಗಿರ್ತೀರ ಗೊತ್ತಾ, ಈ ಥರ ಡೇಸ್ಗಳಲ್ಲಿ ಇಲ್ಲಿ ಬ್ರೇಕ್ಔಟ್ ಆಯಿತು ಅಂತ ತೊಗೊಂಡಿರ್ತೀರ, ವೆರಿ ನೆಕ್ಸ್ಟ್ ಕ್ಯಾಂಡಲ್ ಯುವರ್ ಸ್ಟಾಪ್ ಲಾಸ್ ಈಸ್ ಗಾನ್. ಓಕೆನಾ, ನಿಮಗೆ ನೋಡಿದರೆ ಗೊತ್ತಾಗ್ತಿದೆ ಅಲ್ಲಿ. ವೆರಿ ಹೈಯರ್ ಟೈಮ್ ಫ್ರೇಮ್ ಪ್ರಕಾರನೂ ಕ್ಲಿಯರ್ ಇದೆ. ಮಾರ್ಕೆಟ್ ಬುಲ್ಲಿಶ್ ಹೋಗಿತ್ತು, ಒಂದು ಬೇರಿಶ್ ಬಂದಿದೆ. ಇಟ್ ಈಸ್ ಲೈಕ್ ಐದರ್ ಇಟ್ ಶುಡ್ ಗೋ ಲೈಕ್ ದಿಸ್, ಐದರ್ ಇಟ್ ಶುಡ್ ಗೋ ಲೈಕ್ ದಿಸ್. ಅಂದರೆ ಇದ್ರ ಮೇಲೆ ಹೋದರೆ ಮಾತ್ರ ಬುಲ್ಲಿಶ್ನೆಸ್ಸು ಹೋಲ್ಡ್ ಆಗಿ ನಿಲ್ಲುತ್ತೆ ಅಂತ. ಸೊ ನಾನು ವೆಯ್ಟ್ ಮಾಡ್ತಿದ್ದೆ, ಚಲೋ ಮಾರ್ಕೆಟಲ್ಲಿ ಏನು ಮಾಡ್ಬೋದು ಅಂತ. ವೆರಿ ನೆಕ್ಸ್ಟ್ ಕ್ಯಾಂಡಲು ಎಲ್ಲ ಸ್ಟಾಪ್ ಲಾಸ್ನ ಹಿಟ್ ಮಾಡ್ತು, ತುಂಬ ಶಾರ್ಪಾಗಿ ಕೆಳಗಡೆ ಬಂತು. ಅಂದ್ಕೊಂಡೆ ಮೋಸ್ಟ್ಲಿ ಮಾರ್ಕೆಟ್ ಇಲ್ಲಿ ತನಕ ಬಂದರೆ ಚಲೋ ಏಕ್ ರಿಟ್ರೇಸ್ಮೆಂಟ್ ಮೇ ಟ್ರೇಡ್ ಕರ್ಕೆ ಜಾಯಂಗೆ ಅಂತ. ಸೊ ಎಕ್ಸಾಕ್ಟಾಗಿ ಇಲ್ಲಿ ತನಕ ಬಂದಿದ್ದು, ರಿಟರ್ನ್ ಇಲ್ಲಿ ತನಕ ಬಂದು ಇಷ್ಟು ದೂರಲ್ಲೇ
ಮಿಸ್ ಆಯ್ತು, ನನಗೆ ಬರಲೇ ಇಲ್ಲ ಮಾರ್ಕೆಟ್. ದೆನ್ ಐ ವೇಟೆಡ್. ಮಾರ್ಕೆಟ್ ಏನು ಮಾಡ್ತು, ಅಗೇನ್ ಬುಲಿಶ್ ಕ್ಯಾಂಡಲ್ ಮಾಡ್ತು, ಅಗೇನ್ ಬೆರಿಶ್ ಕ್ಯಾಂಡಲ್ ಮಾಡ್ತು, ಅಗೇನ್ ಬುಲಿಶ್ ಕ್ಯಾಂಡಲ್ ಮಾಡ್ತು. ಇಟ್ಸ್ ಅ ಸೈನ್ ಆಫ್ ಲೈಕ್ ಮಾರ್ಕೆಟು ಈ ಲೆವೆಲ್ನ ಬ್ರೇಕ್ಔಟ್ ಮಾಡ್ಲಿಕ್ಕೆ ರೆಡಿ ಆಗ್ತಿದೆ ಅಂತ. ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಿದೆ ಮಾರ್ಕೆಟು ಈ ಲೆವೆಲ್ನ ಹೋಲ್ಡ್ ಮಾಡ್ಲಿಕ್ಕೆ ರೆಡಿ ಇಲ್ಲ, ಬ್ರೇಕ್ಔಟ್ ಮಾಡ್ಲಿಕ್ಕೆ ರೆಡಿ ಆಗ್ತಿದೆ ಅಂತ. ಚಲೋ, ನಾನೇನು ಮಾಡಿದೆ, ಇಮಿಡಿಯೇಟಾಗಿ ಮಾರ್ಕೆಟ್ ಇಲ್ಲೇ ರನ್ನಿಂಗ್ ಕ್ಯಾಂಡಲಲ್ಲೇ ಐ ಜಸ್ಟ್ ಎಂಟರ್ಡ್ ಹಿಯರ್. ಬಿಕಾಸ್ ಮಾರ್ಕೆಟಲ್ಲಿ ಗೊತ್ತಾಗ್ತಿದೆ ಇಲ್ಲಿಗೆ ಮೂವ್ ಆಗುತ್ತೆ ಅಂತ. ಇಲ್ಲಿಗೆ ಬರೋಷ್ಟರಲ್ಲಿ ನನಗೆ ಆಲ್ಮೋಸ್ಟ್ 10 ಪಾಯಿಂಟ್ ತೋರಿಸ್ತಿತ್ತು. ಬ್ರೇಕ್ಔಟ್ ಆಗೋದಾದರೆ ವೆರಿ ಫಾಸ್ಟ್ ಬ್ರೇಕ್ಔಟ್ ಆಗಬೇಕಿತ್ತು ಮಾರ್ಕೆಟ್ ಮೋಸ್ಟ್ಲಿ ರಿವರ್ಸ್ ಬಂದು ಹೋಗ್ಬೋದು ಅಂತ ಏನು ಮಾಡಿದೆ, ನಾನಿಲ್ಲಿ 10 ಪಾಯಿಂಟಿಗೆ ಬುಕ್ ಮಾಡಿದೆ. 10 ಪಾಯಿಂಟ್ ಹೋಗಿ 8 ಪಾಯಿಂಟ್ ಬುಕ್ ಆಗಿದ್ದು. ಓಕೆನಾ, ಕ್ಲಿಯರಾಗಿ ಹೇಳ್ತೀನಿ. ನೀವು ಏನಾರು ಅಂದ್ಕೊಳ್ಳಿ, ನಾನು 8 ಪಾಯಿಂಟು 2 ಪಾಯಿಂಟು 3 ಪಾಯಿಂಟ್ಗೆಲ್ಲ ಏನಪ್ಪ ಇದು ಮಾಡ್ತಾರೆ ಅಂತ, ಇಟ್ಸ್ ಅಪ್ ಟು ಯು. ನಾನು ಯಾರಿಗೂ ಇಲ್ಲಿ ಬ್ಲೇಮ್ ಮಾಡೋದಿಲ್ಲ. ಬಿಕಾಸ್ ನನ್ನ ಮೈಂಡ್ಸೆಟ್ಟು ಏನಿದೆ ಅದನ್ನು ಮಾತ್ರ ನಾನು ನಿಮಗೆ ಹೇಳಬಲ್ಲೆ. ಸೊ ಬೇರೆಯವ್ರು ಯಾವ್ಯಾವ ಥರ ಟ್ರೇಡ್ ಮಾಡ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ. ದೆನ್ ಅಗೇನ್ ಮಾರ್ಕೆಟಲ್ಲಿ ಚಲೋ ಟಾರ್ಗೆಟ್ ಇನ್ನೊಂದು ಸ್ವಲ್ಪ ಸಿಗುತ್ತೆ ಅಂತ. ಮಾರ್ಕೆಟ್ ಯಾವಾಗ ಅಗೇನ್ ರಿವರ್ಸ್ ಆಯಿತು, ಐ ಎಂಟರ್ಡ್ ಹಿಯರ್. ಈ ಕ್ಯಾಂಡಲಲ್ಲಿ ಸೆಕೆಂಡ್ ಟ್ರೇಡು ಆಫ್ ಆಫ್ ದಿ ಕ್ವಾಂಟಿಟಿ ಟ್ರೇಡ್ ಮಾಡಿದ್ದೀನಿ. ನೀವು ಬಿಲೀವ್ ಮಾಡೋದಿಲ್ಲ, ಈ ಕ್ಯಾಂಡಲಲ್ಲಿ ಕೂಡ ನನಗೆ 10 ಪಾಯಿಂಟ್ ಸಿಕ್ತು, 10-11 ಪಾಯಿಂಟ್ ಸಿಕ್ತು. ಸೊ ವಾಟ್ ಎವರ್ ಲೈಕ್ ಇದಂತಲ್ಲ, ಲೈಕ್ ಅದರಲ್ಲಿ ಕೂಡ ಫಾಸ್ಟ್ ಮೂಮೆಂಟ್ ಆಯಿತು. ಅದಾದಮೇಲೆ ಮಾರ್ಕೆಟು ಈ ಕ್ಯಾಂಡಲ್ ಇದೆಯಲ್ಲ, ನೀವು ನೋಡೋಕ್ಕೆ ಈ ಕ್ಯಾಂಡಲ್ ಇಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಈ ಕ್ಯಾಂಡಲ್ ಏನು ಮಾಡ್ತಂದರೆ ಇಲ್ಲಿಂದಲೇ ಶಾರ್ಪ್ ಫಾಲ್ ಆಯಿತು. ಇಮ್ಮಿಡಿಯೇಟ್ ಶಾರ್ಪ್ ಫಾಲು, ಪ್ರೀಮಿಯಮ್ಮು 20 ಪಾಯಿಂಟ್ ಫ್ಲಕ್ಚುಯೇಟ್ ಆಗಿದೆ. ಇಮ್ಮಿಡಿಯೇಟಾಗಿ 20 ಪಾಯಿಂಟ್ ಡೌನ್ ಬಂತು, ಇಮ್ಮಿಡಿಯೇಟಾಗಿ 20 ಪಾಯಿಂಟ್ ಅಪ್ಸೈಡ್ ಹೋಯಿತು. ಅನ್ಬಿಲೀವಬಲ್ ಫ್ಲಕ್ಚುಯೇಷನ್ ಸರ್. ನಿಜವಾಗ್ಲೂ ಶಾಕ್ ಆಗಿದ್ದು ನನಗೆ. 50% ಲೆವೆಲಿಗೆ ಬಂದು ಟಚ್ ಆಗಿದ್ದು, ವೆರಿ ಫಾಸ್ಟಾಗಿ ಕೆಳಗಡೆಗೂ ಬಂದು ಮೇಲೂ ಹೋಗಿ ಎರಡು ಕಡೆನೂ ಡ್ರಾಮಾ ಮಾಡ್ತು ಮಾರ್ಕೆಟು. ಸೊ ಇವಾಗ ಸ್ಟೂಡೆಂಟ್ಸ್ ಏನಕ್ಕೆ ಇನ್ನೂ ಟ್ರೇಡ್ ಸಿಕ್ಕಿಲ್ಲ ಅಂತ ಹೇಳಿದ್ವಿ, ಇದೇ ರೀಸನ್ನು. ಈ ಥರದ ಥಿಂಗ್ಸ್ಗಳು ಮಿಡಲಲ್ಲಿ ಸ್ಟಕ್ಕಪ್ ಆದಾಗ ತುಂಬ ಕಷ್ಟ ಟ್ರೇಡ್ ಮಾಡೋದು. ಸೊ ಅದೇ ರೀಸನ್ಗೆ ಹೇಳಿದ್ದು, ಈ ಥರ ಪ್ಲೇಸ್ಗಳಲ್ಲಿ ಟ್ರೇಡ್ ಮಾಡೋದನ್ನ ಆದಷ್ಟು ಸ್ವಲ್ಪನಾದರೂ ಅವಾಯ್ಡ್ ಮಾಡಿ. ಬಿಕಾಸ್ ಮಾರ್ಕೆಟು ಎವ್ರಿ ಡೇ ನಿಮಗೆ ಸೇಮ್ ಇರೋದಿಲ್ಲ, ಎವ್ರಿ ವೀಕ್ ಸೇಮ್ ಇರೋದಿಲ್ಲ. ಡಿಫ್ರೆಂಟ್ ಸಿನಾರಿಯೋಸ್ ಕೊಡ್ತಾ ಇರುತ್ತೆ ಮಾರ್ಕೆಟು. ಆ ಸಿನಾರಿಯೋಸ್ ಪ್ರಕಾರ ನೀವು ಟ್ರೇಡ್ ಮಾಡೋದನ್ನು ಕಲಿಬೇಕಷ್ಟೇ. ಓಕೆನಾ, ಈಗ ನೋಡಿ ಮಾರ್ಕೆಟು ಟಾಪಿಂದ ರಿವರ್ಸಲ್ ಆಗ್ಲಿಕ್ಕೆ ಟ್ರೈ ಮಾಡ್ತಿದೆ. ರಿವರ್ಸಲ್ ಆಗುತ್ತಾ, ಸೈಡ್ ವೇಸ್ ಆಗುತ್ತಾ, ಐ ಡೋಂಟ್ ನೋ. ಬಟ್ ನೀವು ಇವಾಗೇನು ನಿಮ್ಮ ಮೈಂಡ್ಸೆಟ್ಟಲ್ಲಿ ಏನಿರುತ್ತೆ, ಮಾರ್ಕೆಟು ನಾವು ಚಲೋ. ಬಿಕಾಸ್ ಕೆಲವರು ಯೂಟ್ಯೂಬಲ್ಲಿ ಅದನ್ನೇ ಹೇಳೋದಲ್ಲ, ಹ್ಯಾಮರ್ ಆಯಿತು ಟ್ರೇಡ್ ತಗೊಳ್ಳಿ ಅಂತ. ಸೊ ನೀವು ಹ್ಯಾಮರ್ ಆಯಿತು ಅಂತ ಟ್ರೇಡ್ ತೊಗೊಂಡ್ರೆ ಓಕೆ, ನಿಮ್ಗೆ ಪ್ರಾಫಿಟ್ ಆಗಿದೆ. ಸೊ ಆ ಹ್ಯಾಮರ್ಗೆ ಏನಾದರೂ ಮತ್ತೆ ಮಾರ್ಕೆಟು ರಿಟರ್ನ್ ಹೊಡೋದ್ರೆ ಮಾರ್ಕೆಟ್ ಹೋಗುತ್ತೆ ಇನ್ನೊಂದು ಸ್ವಲ್ಪ ದೂರ. ಸೊ ಎಲ್ಲೆಲ್ಲಿ ಹ್ಯಾಮರ್ ಆಗುತ್ತೆ, ಏನೇನಾಗುತ್ತೆ ಅನ್ನೋದು ಗೊತ್ತಿರಬೇಕು. ಅದು ನನಗೆ ಐಡಿಯಾ ಇಲ್ಲ. ಬಿಕಾಸ್ ನಾನು ಕ್ಯಾಂಡಲ್ ಸ್ಟಿಕ್ಸ್ ನೋಡಿ ಟ್ರೇಡೇ ಮಾಡೋದಿಲ್ಲ, ಓಪನ್ ಆಗಿ ಹೇಳ್ತೀನಿ. ಇವತ್ತು ಕೂಡ ಅಷ್ಟೇ ಕ್ಯಾಂಡಲ್ ಸ್ಟಿಕ್ಸ್ ಮೇಲೆ ಟ್ರೇಡ್ ಮಾಡಲಿಲ್ಲ. ಮಾರ್ಕೆಟ್ ಈ ಲೆವೆಲ್ನ ಬ್ರೇಕ್ಔಟ್ ಮಾಡೋ ಚಾನ್ಸಸ್ ಹೆವಿ ಇದೆ. ಅಗೇನ್ ಇಟ್ಸ್ ಬ್ಯಾಕ್ ಅನ್ನೋ ರೀಸನ್ಗೆ ಈ 2 ಕ್ಯಾಂಡಲಲ್ಲಿ ನಾನು ಆ ದುಡ್ಡನ್ನ ಮಾಡಿದ್ದೀನಿ. ನಾನು ಹೇಳ್ತಾ ಇಲ್ಲ ನಿಮಗೆ, ನಾನು ಇಲ್ಲಿ ಬೈ ಮಾಡಿದ್ದೆ, ಇಲ್ಲಿ ತನಕ ಹೋಲ್ಡ್ ಮಾಡಿದ್ದೆ, ನಾನು ತೊಗೊಂಡಿದ್ದ ಕ್ವಾಂಟಿಟಿನೂ ತುಂಬ ಕಡಿಮೆ. ಸೊ ಐ ಕ್ಯಾಪ್ಚರ್ಡ್ 1:4 1:5 ಆ ಸ್ಟೋರಿಗಳನ್ನ ಹೇಳ್ತಾ ಇಲ್ಲ ನಾನಿಲ್ಲಿ. ಐ ಜಸ್ಟ್ ಮೇಡ್ ಇಟ್ 1:1 ಟ್ರೇಡ್ಸ್ಗೆ. ಈ 2ರಲ್ಲಿ 1:1 ಟ್ರೇಡ್ನ ಮಾಡಿದ್ದೀನಿ. ಸೊ ಕೀಪ್ ಇಟ್ ಇಸ್ ಲೈಕ್ ಏನಂದರೆ, ಇತ್ತೀಚೆಗೆ ನಾರ್ತ್ ಇಂಡಿಯಾದವರು ಈ ಥರ ಟ್ರ್ಯಾಪ್ಗಳನ್ನ ಮಾಡ್ತಿದ್ದಾರೆ. ನಿಮಗೂ ಕಾಲ್ಸ್ಗಳು ಬರ್ತಾ ಇರುತ್ತೆ, ನಾವು ನಿಮಗೆ ಕಾಲ್ ಕೊಡ್ತೀವಿ, ಟಿಪ್ಸ್ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ. ಟ್ರ್ಯಾಪ್ ಆಗಿಬಿಡಿ ದಯವಿಟ್ಟು. ನಿಮ್ಮ ಕಷ್ಟಪಟ್ಟು ಎಜುಕೇಷನ್ ಮಾಡ್ಬೇಕಾದ್ರೆ ನಿಮ್ಗೆ ಯಾರೂ ಕಾಪಿ ಚೀಟಿ ಕೊಟ್ಟು ಪಾಸ್ ಮಾಡಿಸಿರಲ್ಲ, ಎಫರ್ಟ್ ಹಾಕಿ ಪಾಸ್ ಆಗಿರ್ತಾರೆ. ಇದು ಕೂಡ ಅಷ್ಟೇ, ಎಫರ್ಟ್ ಹಾಕಿ. ಡೋಂಟ್ ಬಿಲೀವ್ ಇಟ್ ಲೈಕ್ ಈ ಥರ ಶಾರ್ಟ್ಕಟ್ಗಳನ್ನ ಬಿಲೀವ್ ಮಾಡಬೇಡಿ. ಇಟ್ಸ್ ಅ ಲಾಂಗ್ ಟರ್ಮ್ ಬಿಸ್ನೆಸ್ ಥರನೇ ಟ್ರೇಡ್ ಮಾಡಿ. ಈಗ ನಾನು ಟ್ರೇಡ್ ಮಾಡಿದ್ದು 10 ನಿಮಿಷಕ್ಕೆ ಐ ಮೇಡ್ ದಿಸ್ ಮನಿ. 10 ನಿಮಿಷಕ್ಕೆ ಆ ದುಡ್ಡನ್ನ ಯಾರೂ ಕೊಡೋದಿಲ್ಲ, ನೆನ್ಪಿಟ್ಕೊಳ್ಳಿ. ಯಾವ ಕೆಲಸದಲ್ಲೂ ಸಿಗೋದಿಲ್ಲ, ಯಾವ ಬಿಸ್ನೆಸ್ಸಲ್ಲೂ ಸಿಗೋದಿಲ್ಲ. ಫುಲ್ ಡೇ ಐ ಆಮ್ ಫ್ರೀ ನಾವು. ಓಕೆನಾ, ಫುಲ್ ಡೇ ಫ್ರೀ ಇದ್ದೀನಿ, ಏನು ಕೆಲಸ ಇಲ್ಲ, ಏನಿಲ್ಲ ಇವತ್ತು. ಸೊ ಜಸ್ಟು ಸ್ಟೂಡೆಂಟ್ಸ್ಗಳ ಮೆಸೇಜ್ಗಳಿಗೆ ರಿಪ್ಲೈ ಮಾಡ್ಕೊಳ್ಳೋದು, ಸೊ ಅದು ಇದು ಅಂತ ನೋಡ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ. ಓಕೆನಾ. ಸೊ ದಿಸ್ ವೀಕ್ ವೆಂಟ್ ವೆರಿ ಗುಡ್ ಆ್ಯಕ್ಚುಲಿ ಫಾರ್ ಮಿ. ಈ ವೀಕಲ್ಲಿ ಒಳ್ಳೆ ಅಮೌಂಟ್ ಕೂಡ ಮಾಡಿದ್ದೀನಿ ನಾನು. ಸೊ ಹ್ಯಾಪಿ. ಲೈಕ್ ನ್ಯೂ ಫಿನಾನ್ಷಿಯಲ್ ಇಯರ್ ಏಪ್ರಿಲ್ ಸ್ಟಾರ್ಟೆಡ್ ಗುಡ್ ಫಾರ್ ಮಿ. ಆಲ್ಮೋಸ್ಟ್ ಇನ್ನು 9 ಟ್ರೇಡಿಂಗ್ ಸೆಷನ್ಸ್ ಇದೆ. ಸೊ ಇವತ್ತಿಗೆ ಆಲ್ಮೋಸ್ಟ್ ಎಷ್ಟು 10-11 ಟ್ರೇಡಿಂಗ್ ಸೆಷನ್ಸ್ ಕಂಪ್ಲೀಟ್ ಆಗಿದೆ. ಐ ಮೇಡ್ ಇಟ್ ಗುಡ್, ಇಲ್ಲ ಅಂತ ಹೇಳೋದಿಲ್ಲ, ನಾನು ಚೆನ್ನಾಗೇ ಮಾಡ್ಕೊಂಡಿದ್ದೀನಿ. ಲೈಕ್ ಗಾಡ್ಸ್ ಗ್ರೇಸ್ ಐ ಆಮ್ ಮೇಕಿಂಗ್ ಗುಡ್, ಇಲ್ಲ ಅಂತ ಹೇಳೋದಿಲ್ಲ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನಗೆ ಆಸೆ ಇದೆ, ಅತಿ ಆಸೆ ಇಲ್ಲ. ಸೊ ನಿಮಗೆ ಆಸೆಗೂ ಅತಿ ಆಸೆಗೂ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಅತಿ ಆಸೆ ಯಾವ್ದು ಗೊತ್ತಾ, ಇಷ್ಟು ದೂರದಿಂದ ಇಷ್ಟು ದೂರ ಕ್ಯಾಪ್ಚರ್ ಮಾಡ್ತೀನಿ ಅನ್ನೋದು ಅತಿ ಆಸೆ. ಆಸೆ ಏನು ಗೊತ್ತಾ, ನನಗೆ ದಿನಕ್ಕೆ 10-12 ಪಾಯಿಂಟ್ ಸಿಕ್ಕಿದ್ರೆ ಸಾಕು, ಯಾರು ಕೊಡ್ತಾರೆ ಆ ದುಡ್ಡನ್ನ, ಐ ಆಮ್ ಹ್ಯಾಪಿ. ಸೊ ಅದು ನಿಮಗೆ ಆಸೆ ಆ್ಯಂಡ್ ಅತಿ ಆಸೆಗಳಿಗೆ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಏನಂದರೆ ಗೌರ್ಮೆಂಟಿಗೆ ಸ್ವಲ್ಪ ಬ್ರೋಕರೇಜ್ ಜಾಸ್ತಿ ಕೊಡ್ತೀವಿ, ಸಣ್ಣ ಪುಟ್ಟ ಟ್ರೇಡಿಂಗ್ ಮಾಡೋದ್ರಿಂದ ಬ್ರೋಕರೇಜ್ ಜಾಸ್ತಿ ಹೋಗುತ್ತೆ ಬಿಡು, ಏನಾಗುತ್ತೆ, ನೀನು ದುಡ್ಕೊಂಡಿದ್ದೆಲ್ಲ ನೀನೇ ತಿನ್ನೋಕೆ ಆಗೋದಿಲ್ಲ. ಸೊ ವಾಟ್ ಎವರ್ ಇಸ್ ದರ್, ನಿಮ್ಗೆ ಏನು ಬೇಕಿತ್ತು ಅಷ್ಟು ಸಿಗುತ್ತಾ, ದಟ್ ಈಸ್ ಎನಫ್.
ಸೊ ಕೆಲವೊಂದು ಥಿಂಗ್ಸ್ಗಳನ್ನ ಬುಕ್ ಓದಿ ಕಲೀರಿ, ಒಳ್ಳೊಳ್ಳೆ ಬುಕ್ ಸಿಗ್ತವೆ, ಕನ್ನಡದಲ್ಲೂ ಒಳ್ಳೊಳ್ಳೆ ಬುಕ್ ಸಿಗ್ತವೆ. ಸೊ ಕೆಲವೊಂದು ಥಿಂಗ್ಸ್ಗಳನ್ನ ಜನಗಳ ಹತ್ರ ಇಂಟ್ರ್ಯಾಕ್ಷನ್ ಮಾಡಿ ಕಲೀರಿ, ಕೆಲವೊಂದು ಥಿಂಗ್ಸ್ಗಳನ್ನ ಪ್ರಾಕ್ಟಿಕಲಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಮಾಡ್ತಾ ಕಲೀರಿ. ಬೇಜಾನ್ ಥಿಂಗ್ಸ್ ಇದೆ. ಲೈಫ್ ಲಾಂಗ್ ಲರ್ನಿಂಗೆ, ಲೈಫ್ ಈಸ್ ನೆವರ್ ಎಂಡ್ಸ್ ಇನ್ ಲರ್ನಿಂಗಲ್ಲಿ ಅಂತೂ ಯಾವತ್ತೂ ಲೈಫ್ ಎಂಡ್ ಆಗೋದಿಲ್ಲ. ಸೊ ಕಲೀರಿ, ಕಲ್ತ್ರೆ ಆಲ್ವೇಸ್ ಯು ವಿಲ್ ಗೆಟ್ ಇಟ್ ಆನ್ ಬೆಟರ್ ಥಿಂಗ್ಸ್, ಎಲ್ಲದರಲ್ಲೂ ಬೆಟರ್ ಥಿಂಗ್ಸ್ ಸಿಗುತ್ತೆ. ಓಕೆನಾ ಅಂತ ಹೇಳ್ತಾ, ಸೊ ಕಲಿಬೇಕು ಅನ್ನೋರು 24ನೇ ತಾರೀಕು ಬ್ಯಾಚ್ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. 2 ದಿನದಿಂದ ನೋಡ್ತಾ ಇದ್ದೀನಿ, ಲೈಕ್ಸ್ಗಳು ಬೂಸ್ಟಪ್ ಆಗಿದ್ದಾವೆ. ಹ್ಯಾಪಿ ಟು ಸಿ. ಹೋಪ್ ಯು ಗೈಸ್, ನಾನು ನಿಮ್ಮ ಟ್ರಸ್ಟ್ ಉಳಿಸ್ಕೊಂಡಿದ್ದೀನಿ ಅನ್ನೋದು ಗೊತ್ತಾಗ್ತಿದೆ ಅದರಲ್ಲಿ. ಹಾಗೆ ಕಂಟಿನ್ಯೂ ಮಾಡಿ. ಏನು ನೀವು ವೀಡಿಯೋ ವಾಚ್ ಮಾಡ್ಬೇಕಾದ್ರೆ ಲೈಕ್ ಮಾಡೋದ್ರಿಂದ ನೀವು ನನಗೇನು ದುಡ್ಡು ಕೊಡೋದಿಲ್ಲ, ಇಲ್ಲ ಯೂಟ್ಯೂಬರ್ ಕೂಡ ನನಗೇನು ದುಡ್ಡು ಕೊಡೋದಿಲ್ಲ. ನಂಬರ್ ಆಫ್ ಲೈಕ್ಸ್ ಶೋಸ್ ಜೆನ್ಯೂನಿಟಿ ಅಷ್ಟೇ, ಇನ್ನೇನು ಇಲ್ಲ. ಓಕೆನಾ. ನನ್ನ ಪ್ರಕಾರ ಯೂಟ್ಯೂಬರು ನೀವು ಲೈಕ್ಸ್ ಮಾಡ್ತಾ ಇರೋಂಥ ಬೂಸ್ಟಪ್ ಮಾಡೋದಿಲ್ಲ ಚಾನಲ್ನ. ಯೂಟ್ಯೂಬರು ಇವಾಗ ತುಂಬ ಮುಂದೋಗಿದ್ದಾರೆ, ಎಲ್ಲ ಆಲ್ಗರಿದಮ್ ಎಲ್ಲನೂ ಸೆಟ್ ಮಾಡ್ಕೊಂಡಿದ್ದಾರೆ. ಅವ್ರುಗಳು ಅಷ್ಟು ಈಸಿಯಾಗಿ ದುಡ್ಡು ಕೊಡೋದಿಲ್ಲ ಎಲ್ರಿಗೂ. ಸೊ ದುಡಿಯೋಂಥವ್ರು ಆಲ್ರೆಡಿ ತುಂಬ ವರ್ಷಗಳಿಂದ ದುಡ್ಕೊಂಬಿಟ್ರು, ಮುಂದೆ ಇನ್ನೂ ಟಫ್ ಆಗುತ್ತೆ. ದುಡಿಯೋದು ಅಷ್ಟು ಈಸಿ ಅಲ್ಲ. ಪ್ಲಾಟ್ಫಾರ್ಮ್ಗಳಲ್ಲಿ ಫೇಸ್ಬುಕ್ ಇರ್ಬೋದು, ಯೂಟ್ಯೂಬಲ್ಲಿರ್ಬೋದು, ಅರ್ಲಿಯಾಗಿ ದುಡ್ಕೊಂಡಷ್ಟು ಅಮೌಂಟು ಇನ್ನು ದುಡಿಯೋದು ಸ್ವಲ್ಪ ಕಷ್ಟ ಇದೆ. ಓಕೆನಾ. ಓಕೆ, ಥ್ಯಾಂಕ್ ಯು ಆಲ್.